ಹಾಯ್ ಎವ್ರಿವನ್, ಎಲ್ಲ ನೇಮಕಾತಿ ಸಿ.ಎಂ ಇವತ್ತು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೂ ತಿಳಿಸ್ಕೊಡ್ತೀವಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿ ಅಪ್ಡೇಟ್ ಏನಿತ್ತು, ಸಿ.ಎಂ ಅಪ್ಡೇಟು ನಿಮಗೆ ಗೊತ್ತಿರೋಗೆ ನೇಮಕಾತಿ ಒಳ ಮೀಸಲಾತಿ ವಿಚಾರ ನ್ಯಾಯಾಲಯದ ಕಾರಣಕ್ಕಾಗಿ ನೆನೆಗುದಿಗೆ ಬಿದ್ದ ನೇಮಕಾತಿ ಪ್ರಕ್ರಿಯೆಯನ್ನು ಚಾಲನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕಾಲಮಿತಿ ಒಳಗೆ ನಿಮಗೆ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಇದನ್ನ ಸಿ.ಎಂ ಅವರೇ ನೋಡಿ ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ಮೆಂಟ್ ಕೂಡ ಮಾಡಿರೋ ಕಾರಣ ಅಭ್ಯರ್ಥಿಗಳಿಗೆ ಬಿಗ್ ಅಪ್ಡೇಟ್ ಅಂಡ್ ಬಿಗ್ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಖಾಲಿ ಇರುವ 72,186 ಹುದ್ದೆಗಳನ್ನು ಮುಂದಿನ 2 ತಿಂಗಳೊಳಗೆ ನಿಮಗೆ ಅಧಿಸೂಚನೆ ನೋಟಿಫಿಕೇಶನ್ ಅನ್ನ ನೆಕ್ಸ್ಟ್ 2 ಮಂತ್ ಒಳಗಡೆ ನೋಟಿಫಿಕೇಶನ್ ಹೊಡಿಸೋದು, 4 ತಿಂಗಳೊಳಗಡೆ ಎಕ್ಸಾಮ್ ನಡೆಸೋದು ಮತ್ತು 6 ತಿಂಗಳೊಳಗಡೆ ಇಡೀ ಪ್ರಕ್ರಿಯೆಗಳನ್ನು ಅಂತಿಮಗೊಳಿಸಬಹುದು ಅಂತ ಹೇಳಿ ನೇಮಕಾತಿ ಪತ್ರ ನೀಡಲಾಗ್ತದೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನೋಟಿಫಿಕೇಶನ್ ವಿತಿನ್ 2 ಮಂತ್, ಎಕ್ಸಾಮ್ ವಿತಿನ್ 4 ಮಂತ್ ಅಂಡ್ ಕಂಪ್ಲೀಟ್ ಪ್ರೊಸೆಸ್ ವಿತಿನ್ 6 ಮಂತ್. ಅಂದ್ರೆ 2026 ಮುಗಿಯೋದ್ರೊಳಗಡೆ ನಿಮಗೆ ಇಷ್ಟೆಲ್ಲ ಹುದ್ದೆ ನೇಮಕಾತಿ ಪ್ರಕ್ರಿಯೆ ಮುಗಿದೋಗಿರುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 32,000 ಹೆಚ್ಚಿನ ಹುದ್ದೆಗಳು ಭರ್ತಿ ಆಗ್ತವೆ. ಈ ಸರ್ಕಾರ ಕಲ್ಯಾಣ ಕರ್ನಾಟಕದಲ್ಲೇ ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲೇ ಹೊಸ ದಾಖಲೆ ಕೂಡ ಮಾಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಸಾಕಷ್ಟು ಆಕಾಂಕ್ಷಿಗಳು ಉದ್ಯೋಗ ಪಡೆದು ನಿಮಗೆ ನೆಮ್ಮದಿಯಾಗಿ ಬದುಕಬೇಕು ಅಂತ ಸಿ.ಎಂ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಸಿ.ಎಂ ಅವರೇ ಅಫಿಷಿಯಲ್ ಅಕೌಂಟ್ ನೀವು ಗಮನಿಸಬಹುದು, ಘೋಷಣೆ ಕೂಡ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳಿಗೆ. 72,186 ಹುದ್ದೆಗಳು, ಅದರಲ್ಲಿ 32,000 ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ, ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ, ನೇಮಕಾತಿಗೆ ಕಾಯ್ತಾ ಇದ್ದಾರೆ, ಅವರಿಗೆ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.